ನಮಸ್ತೆ ಸ್ಟೂಡೆಂಟ್ಸ್. ಸೊ ಇವತ್ತು ಮಾಡೆಲ್ ಕ್ವೆಶನ್ ಪೇಪರ್ ಹ್ಯೂಮನ್ ರಿಸೋರ್ಸ್ ಮ್ಯಾನೇಜ್ಮೆಂಟ್ ಸೆಕೆಂಡ್ ಸೆಮಿಸ್ಟರ್ BCom ಅಲ್ಲಿ ಇರುವಂತ ಸಬ್ಜೆಕ್ಟ್ಸ್ ಮಾಡೆಲ್ ಪೇಪರ್ 2 ನ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ಪ್ರೀವಿಯಸ್ ವಿಡಿಯೋದಲ್ಲೂ ಕೂಡ ಶೇರ್ ಮಾಡಿದ್ದೆ ಮಾಡೆಲ್ ಪೇಪರ್ 1 ನ. ಸೊ ನಿಮ್ಗೆ ಜಸ್ಟ್ ಪಾಯಿಂಟ್ಸ್ ನ ಮಾತ್ರ ನಾನು ಎಕ್ಸ್ಪ್ಲೈನ್ ಮಾಡ್ಕೊಡ್ತೀನಿ, ನೀವು ಓನ್ ವರ್ಡ್ಸ್ ಅಲ್ಲಿ ಬರ್ಕೋಬೇಕಾಗುತ್ತೆ. ಗಿವ್ ದ ಮೀನಿಂಗ್ ಆಫ್ HR ಪಾಲಿಸೀಸ್. Human resource policies. The HR policies are guidelines and rules and regulation and principles that govern employee management or organization human resource practices. ಅಂದ್ರೆ ಯಾವ ರೀತಿ ಎಂಪ್ಲಾಯ್ ನ ಮ್ಯಾನೇಜ್ ಮಾಡ್ಬೇಕು ಮತ್ತೆ ಆರ್ಗನೈಸೇಷನ್ ಯಾವ ರೀತಿ ಇರೋದು ಅದರಲ್ಲಿ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಇರುವಂತದನ್ನ HR ಪಾಲಿಸೀಸ್ ಅಂತ ಕರಿತೀವಿ. HRD ಅಂದ್ರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಇಸ್ ದ ಪ್ರೊಸೆಸ್ ಆಫ್ ಇಂಪ್ರೂವಿಂಗ್ ಎಂಪ್ಲಾಯೀಸ್ ನಾಲೆಜ್ ಸ್ಕಿಲ್ಸ್ ಎಬಿಲಿಟಿ ಅಂಡ್ ಓವರ್ ಆಲ್ ಪರ್ಫಾರ್ಮೆನ್ಸ್. ಅಂದ್ರೆ ಹ್ಯೂಮನ್ ರಿಸೋರ್ಸ್ ಡೆವಲಪ್ಮೆಂಟ್ ಅಂತಂದ್ರೆ ಒಬ್ಬ ವ್ಯಕ್ತಿನ ರೆಕ್ರೂಟ್ ಮಾಡ್ಕೊಂಡಿದೀವಿ, ಸೆಲೆಕ್ಷನ್ ಕೊಟ್ಟಿದೀವಿ, ಟ್ರೈನಿಂಗ್ ಕೊಟ್ಟಿದೀವಿ, ಇನ್ನ ಒಂದು ನಾಲೆಜ್ ನ ಯಾವ ರೀತಿ ಎನ್ಹಾನ್ಸ್ ಮಾಡ್ಬೋದು, ಸ್ಕಿಲ್ ನ ಯಾವ ರೀತಿ ಎನ್ಹಾನ್ಸ್ ಮಾಡ್ಬೋದು, ಓವರ್ ಆಲ್ ಪರ್ಫಾರ್ಮೆನ್ಸ್ ಯಾವ ರೀತಿ ಅನ್ನೋದನ್ನ HR D ಅಂತ ಕರಿತೀವಿ. ವಾಟ್ ಇಸ್ ಜಾಬ್ ಡಿಸ್ಕ್ರಿಪ್ಷನ್? ಜಾಬ್ ಡಿಸ್ಕ್ರಿಪ್ಷನ್ ಅಂತಂದ್ರೆ ರಿಟರ್ನ್ ಸ್ಟೇಟ್ಮೆಂಟ್ ಟು ಎಕ್ಸ್ಪ್ಲೈನ್ ದ ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟೀಸ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್. ಹೌ ಆರ್ ಕ್ವೆಶನ್ ಇಸ್ ಯೂಸ್ಡ್ ಇನ್ ಜಾಬ್ ಅನಾಲಿಸಿಸ್. ಆಮೇಲೆ ಬರ್ತೀವಿ. How are questionnaire used in job analysis? Questionnaires are collected information from employees regarding job duties, responsibilities, skills, and working condition for job analysis. ಅಂದ್ರೆ ಜಾಬ್ ಅನಾಲಿಸಿಸ್ಗೆ ಕ್ವೆಶನೇರ್ ಅಂತಂದ್ರೆ ಅವ್ರದ್ದು ಡ್ಯೂಟೀಸ್, ರೋಲ್ಸ್, ರೆಸ್ಪಾನ್ಸಿಬಿಲಿಟೀಸ್ ಮತ್ತೆ ವರ್ಕಿಂಗ್ ಕಂಡೀಷನ್ಸ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕ್ವೆಶನೇರ್ಸ್ ಪ್ರಿಪೇರ್ ಮಾಡಂತ. ಅಂದ್ರೆ ಕ್ವೆಶನೇರ್ಸ್ ಜಾಬ್ ಅನಾಲಿಸಿಸ್ ಯೂಸ್ ಮಾಡಿರ್ತಾರೆ. ವಾಟ್ ಈಸ್ ಇಂಟರ್ವ್ಯೂ? ಇಂಟರ್ವ್ಯೂ ಇಸ್ ಎ ಫಾರ್ಮಲ್ ಕಾನ್ವರ್ಸೇಷನ್ ಬಿಟ್ವೀನ್ ಅನ್ ಎಂಪ್ಲಾಯರ್ ಅಂಡ್ ಎ ಕ್ಯಾಂಡಿಡೇಟ್ ಟು ಆಕ್ಸೆಸ್ ಸೂಟಬಿಲಿಟಿ ಫಾರ್ ಎ ಜಾಬ್. ಅಂದ್ರೆ ಒಬ್ಬ ವ್ಯಕ್ತಿ ಪರ್ಟಿಕ್ಯುಲರ್ ಜಾಬ್ಗೆ ಸೂಟ್ ಆಗ್ತಾನೆ ಇಲ್ವೋ ಅಂತ ಅವನ ಹತ್ರ ಕಾನ್ವರ್ಸೇಷನ್ ಮಾಡಿದಾಗ, ಇಂಟರ್ವ್ಯೂ ತಗೊಂಡಾಗ್ಲೇನೆ ಗೊತ್ತಾಗುತ್ತೆ ಅವ್ನ ಕೇಪಬಿಲಿಟಿ ಹೇಗೆ ಅನ್ನೋದನ್ನ. What is selection? Is the process of choosing the most suitable candidate from a pool of applicants. ಅಂದ್ರೆ ಇರೋಂತ ಅಪ್ಲಿಕೆಂಟ್ಸ್ ಅಲ್ಲಿ ಅದರಲ್ಲಿ ಒಬ್ಬ ಕ್ಯಾಂಡಿಡೇಟ್ ಇಲ್ಲ, ಎಷ್ಟು ಬೇಕೋ ಆ ಕ್ಯಾಂಡಿಡೇಟ್ ನ ರೈಟ್ ಪರ್ಸನ್ ರೈಟ್ ಜಾಬ್ ಗೆ ಚೂಸ್ ಮಾಡುವಂತದನ್ನ ಸೆಲೆಕ್ಷನ್. What do you mean by 360-degree feedback? 360-degree feedback is a performance appraisal method where the feedback is collected from supervisors, peers, subordinates, and customers. Customers in the supervisors in the subordinates in the ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಫೀಡ್ಬ್ಯಾಕ್, ಅದನ್ನ 360-degree feedback ಅಂತ ಕರೀತಾರೆ. What is bias in appraisal? Bias in appraisal refers to unfair judgment or personal prejudice affecting the evaluation of an employee's performance. ಅಂದ್ರೆ ಪರ್ಸನಲ್ ಬಯಾಸ್ ಇರುತ್ತೆ. ಆ ಬಯಾಸ್ ಇರೋದ್ರಿಂದ ಅಂದ್ರೆ ಅನ್ಫೇರ್ ಜಡ್ಜ್ಮೆಂಟ್ ಕೊಡ್ತಾರೆ. ಅವ್ರು ವರ್ಕ್ ಪರ್ಫೆಕ್ಟ್ ಆಗಿದ್ರು ಕೂಡ ಫೇರ್ ಜಡ್ಜ್ಮೆಂಟ್ ಕೊಡಲ್ಲ, ಅನ್ಫೇರ್ ಜಡ್ಜ್ಮೆಂಟ್ ಕೊಡ್ತಾರೆ. ಅದರಿಂದ ಎಂಪ್ಲಾಯೀಸ್ ಪರ್ಫಾರ್ಮೆನ್ಸ್ ಮೇಲೆ ಇವ್ಯಾಲ್ಯೂಯೇಟ್ ಮಾಡ್ಬೇಕಂತಂದ್ರೆ ಮಾಡುವಂತದನ್ನ ಬಯಾಸ್ ಇನ್ ಅಪ್ರೇಸಲ್ ಅಂತ ಕರೀತಾರೆ. ಗಿವ್ ದ ಮೀನಿಂಗ್ ಆಫ್ ಕಾಂಪನ್ಸೇಷನ್ management. Compensation management involves designing and administrating employee pay, incentives and benefits. ಅಂದ್ರೆ ಅವ್ರಿಗೆ ಎಷ್ಟು ಪೇ ಮಾಡ್ಬೇಕು, ಇನ್ಸೆಂಟಿವ್ಸ್ ಎಷ್ಟು ಮತ್ತೆ ಬೆನಿಫಿಟ್ ಏನು ಅಂತ ಅದನ್ನ ಪ್ರಾಪರ್ ಆಗಿ ಮ್ಯಾನೇಜ್ಮೆಂಟ್ ಮಾಡ್ಕೊಂತ ಹೋಗೋದನ್ನ ಕಾಂಪನ್ಸೇಷನ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ. ಡಿಫೈನ್ ಆಟೋಮೇಷನ್ ಇನ್ HR. Automation in HR refers to the use of technology and software to perform HR activities such as recruitment, payroll and attendance management. ಇವಾಗ ಕೆಲವೊಂದ್ ಕಡೆ ಕ್ಲಿಕರ್ ಬೋರ್ಡ್ಸ್ ನ ಮ್ಯಾನೇಜ್ ಮಾಡ್ತಾರೆ, ಅಟೆಂಡೆನ್ಸ್ ಗೆ ಪೇರೋಲ್ಸ್ ಕೊಡ್ತಾರೆ. ರೆಕ್ರೂಟ್ಮೆಂಟ್ ಲೈಕ್ HR ರೆಕ್ರೂಟ್ಮೆಂಟ್ ಅಂದ್ರೆ ಸಾಫ್ಟ್ವೇರ್ ಅಂದ್ರೆ ಲೈಕ್ ಕಂಪ್ಲೀಟ್ ಆಗಿ ಲೈಕ್ ಟೆಕ್ನಾಲಜಿನ ಯೂಸ್ ಮಾಡ್ಕೊಂಡು ಮಾಡುವಂತದನ್ನ ಆಟೋಮೇಷನ್ ಇನ್ HR ಅಂತ ಕರಿತೀವಿ. ಸೊ ಇದು ಮಾಡೆಲ್ ಪೇಪರ್ 2 ಅಲ್ಲಿ ಇದ್ದಿದ್ದಂತ ಕ್ವೆಶನ್ಸ್. ಸೆಕ್ಷನ್ B ಅಲ್ಲಿ ನೋಡಿ, ಬ್ರೀಫ್ಲಿ ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ಸ್ ಆಫ್ ಎಂಪ್ಲಾಯ್ ವೆಲ್ಫೇರ್ ಮೆಷರ್ಸ್. Employee welfare measures are facilities and services provided by employers to improve the working and living condition of employees. ಇಂಪಾರ್ಟೆನ್ಸ್ ಕೊಟ್ಟಿದ್ದಾರೆ. ಇಂಪಾರ್ಟೆನ್ಸ್ ಅಂತಾರೆ ಇಂಪ್ರೂವ್ ಎಂಪ್ಲಾಯಿ ಸ್ಯಾಟಿಸ್ಫ್ಯಾಕ್ಷನ್, ಎನ್ಹಾನ್ಸ್ ಪ್ರೊಡಕ್ಟಿವಿಟಿ, ರೆಡ್ಯೂಸಸ್ ಆಬ್ಸೆಂಟಿಸಮ್ ಅಂದ್ರೆ ರೆಗ್ಯುಲರ್ ಆಗಿ ರಜಾ ಹಾಕೋದನ್ನ ರೆಡ್ಯೂಸ್ ಮಾಡುವಂಥದ್ದು, ಪ್ರಮೋಟ್ಸ್ ಗುಡ್ ಇಂಡಸ್ಟ್ರಿಯಲ್ ರಿಲೇಷನ್, ಪ್ರಾಪರ್ ಆಗಿರುವಂತ ರಿಲೇಶನ್ಶಿಪ್ ಮೇಂಟೈನ್ ಮಾಡ್ಬೇಕು, ಎನ್ಶೋರ್ಸ್ ಎಂಪ್ಲಾಯಿ ಹೆಲ್ತ್ ಅಂಡ್ ಸೇಫ್ಟಿ. ಟೈಪ್ಸ್ ಸ್ಟ್ಯಾಚ್ಯುಟರಿ ವೆಲ್ಫೇರ್ ಮೆಷರ್ಸ್ ರಿಕ್ವೈರ್ಡ್ ಬೈ ಲಾಸ್ ಸಚ್ ಆಸ್ ಕ್ಯಾಂಟೀನ್ಸ್ ಅಂಡ್ ಸೇಫ್ಟಿ ಕೆಲವು ಮ್ಯಾಂಡೇಟರಿ ಫೆಸಿಲಿಟೀಸ್ ಕೊಡ್ಲೇಬೇಕು. ನೆಕ್ಸ್ಟ್ ನಾನ್ ಸ್ಟ್ಯಾಚ್ಯುಟರಿ ಅಂತಂದ್ರೆ ಕೆಲವರು ಟ್ರಾನ್ಸ್ಪೋರ್ಟ್ ಫೆಸಿಲಿಟೀಸ್, ಹೌಸಿಂಗ್ ಫೆಸಿಲಿಟೀಸ್, ರಿಕ್ರಿಯೇಷನ್ ಕೊಡ್ತಾರೆ. ಅದು ಡಿಪೆಂಡ್ಸ್ ಅಪಾನ್ ದಿ ಕಂಪನಿನೂ ಕೂಡ ಆಗುತ್ತೆ. ಎಂಪ್ಲಾಯ್ ವೆಲ್ಫೇರ್ ಕಾಂಟ್ರಿಬ್ಯೂಷನ್ ಟು ಎಂಪ್ಲಾಯ್ ವೆಲ್ ಬೀಯಿಂಗ್ ಅಂಡ್ ಆರ್ಗನೈಸೇಷನಲ್ ಸಕ್ಸಸ್. ಸೊ ಇದನ್ನ ನೀವೇನ್ ಮಾಡ್ಬೇಕು ಅಂತಂದ್ರೆ ಪಾಯಿಂಟ್ ವೈಸ್ ಎಲಾಬ್ರೇಟ್ ಮಾಡ್ಕೊಂತ ಹೋಗ್ಬೇಕಾಗುತ್ತೆ. ಇಂಟ್ರಡಕ್ಷನ್ ಮತ್ತೆ ಕನ್ಕ್ಲೂಷನ್ ಇಸ್ ಮಸ್ಟ್ ಅಂಡ್ ಶುಡ್. ಪ್ರೋಸೆಸ್ ಆಫ್ ಸೆಲೆಕ್ಷನ್. ಸೆಲೆಕ್ಷನ್ ಪ್ರೋಸೆಸ್ ಏನಂತಂದ್ರೆ ಸ್ಟೆಪ್ಸ್ ನ ಇಲ್ಲಿ ಪಾಯಿಂಟ್ಸ್ ಹಾಕಿದೀನಿ, ನೀವು ಇದಕ್ಕೆ ಎಲಾಬ್ರೇಟ್ ಮಾಡ್ಕೋ. ಫಸ್ಟ್ ರಿಸೀವಿಂಗ್ ಅಪ್ಲಿಕೇಶನ್, ಸ್ಕ್ರೀನಿಂಗ್ ಆಫ್ ಅಪ್ಲಿಕೇಶನ್ ಅಲ್ಲಿ ಸ್ಕ್ರೂಟಿನಿ ಮಾಡೋಂಥದ್ದು, ಕಂಡಕ್ಟಿವ್ ಸೆಲೆಕ್ಷನ್ ಟೆಸ್ಟ್ ಅಂದ್ರೆ ಯಾವ್ದಾದ್ರು ಒಂದು ರಿಟರ್ನ್ ಟೆಸ್ಟ್ ಕೊಡ್ತಾರೆ, ಪರ್ಸನಲ್ ಇಂಟರ್ವ್ಯೂ ಡೈರೆಕ್ಟ್ ಫೇಸ್ ಟು ಫೇಸ್ ಆಗಿರುತ್ತೆ, ರೆಫರೆನ್ಸ್ ಚೆಕಿಂಗ್ ಯಾರು ರೆಫರ್ ಮಾಡಿರೋದು ಅನ್ನೋದನ್ನ ಮೆನ್ಷನ್ ಮಾಡ್ತಾರೆ, ಮೆಡಿಕಲ್ ಎಕ್ಸಾಮಿನೇಷನ್ ಕೂಡ ಮಾಡ್ತಾರೆ. ಯಾಕಂತಂದ್ರೆ ಹೆಲ್ತ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅವ್ರಿಗೆ ಹೆಲ್ತ್ ಇಲ್ಲ ಅಂತಂದ್ರೆ ಅವರಲ್ಲಿ ಏನಾದ್ರು ಪ್ರಾಬ್ಲಮ್ ಇದ್ರೆ ವರ್ಕಿಂಗ್ ಕಂಡೀಷನ್ ಸ್ಪಾಯಿಲ್ ಆಗೋದ್ ಬೇಡ ಅಂತ ಅಂದ್ಬಿಟ್ಟು ಮೆಡಿಕಲ್ ಎಕ್ಸಾಮಿನೇಷನ್ ಮಾಡ್ತಾರೆ. ಫೈನಲ್ ಸೆಲೆಕ್ಷನ್ ಮಾಡಿ ರೆಕ್ರೂಟ್ ಮಾಡಿ ಜಾಬ್ ಪ್ಲೇಸ್ಮೆಂಟ್ ಮತ್ತೆ ಇಂಡಕ್ಷನ್. ಇಂಡಕ್ಷನ್ ಅಂದ್ರೆ ಕಂಪನಿ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟು ನೆಕ್ಸ್ಟ್ ಟ್ರೈನಿಂಗ್ ಶುರು ಆಗುತ್ತೆ.
ಎಕ್ಸ್ಪ್ಲೈನ್ ದ ಇಂಪಾರ್ಟೆನ್ಸ್ ಆಫ್ ಟ್ರೈನಿಂಗ್ ಅಂಡ್ ಡೆವಲಪ್ಮೆಂಟ್. ಇಂಪಾರ್ಟೆನ್ಸ್ ಅಂದ್ರೆ ಟ್ರೈನಿಂಗ್ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಯಾಕೆಂದ್ರೆ ಅವ್ರ ಕಂಪನಿದು ಕಂಪ್ಲೀಟ್ ಎನ್ವಿರಾನ್ಮೆಂಟ್ ತಿಳ್ಕೋಬೇಕು, ಕಂಪನಿ ಪ್ರಾಡಕ್ಟ್ ಏನು ಅಂತ ತಿಳ್ಕೋಬೇಕು ಅಂದ್ರೆ ಟ್ರೈನಿಂಗ್ ಕೊಡಲೇಬೇಕು. ಎನ್ಹಾನ್ಸ್ ಜಾಬ್ ನಾಲೆಜ್ ಅಂಡ್ ಸ್ಕಿಲ್ಸ್, ಇಂಪ್ರೂವ್ ಪ್ರೊಡಕ್ಟಿವಿಟಿ, ರೆಡ್ಯೂಸ್ ಎರರ್ಸ್ ಅಂಡ್ ಆಕ್ಸಿಡೆಂಟ್ಸ್ ಅಂದ್ರೆ ಎರರ್ಸ್ ಮತ್ತೆ ಮಿಸ್ಟೇಕ್ ನ ರೆಡ್ಯೂಸ್ ಮಾಡಬಹುದು. ಇನ್ಕ್ರೀಸಸ್ ಎಂಪ್ಲಾಯೀಸ್ ಕಾನ್ಫಿಡೆನ್ಸ್ ಅಂದ್ರೆ ಕಾನ್ಫಿಡೆನ್ಸ್ ಇರುತ್ತೆ. ಸಪೋರ್ಟ್ಸ್ ಕೆರಿಯರ್ ಗ್ರೋತ್, helps to adopt technological changes, improve organizational performance, increase employee motivation and satisfaction. ಅಂದ್ರೆ ಜಾಬ್ ಮತ್ತೆ ಅವ್ರದ್ದು ನಾಲೆಜ್ ಇನ್ಕ್ರೀಸ್ ಆಗುತ್ತೆ, ಅಂದ್ರೆ ಜಾಬ್ ನಾಲೆಜ್ ಇನ್ಕ್ರೀಸ್ ಆಗುತ್ತೆ, ಪ್ರೊಡಕ್ಷನ್ ಜಾಸ್ತಿ ಆಗುತ್ತೆ, ಎರರ್ಸ್ ಅಂದ್ರೆ ಮಿಸ್ಟೇಕ್ಸ್ ಕಡಿಮೆ ಆಗುತ್ತೆ, ಎಂಪ್ಲಾಯಿಗೆ ಕಾನ್ಫಿಡೆನ್ಸ್ ಬರುತ್ತೆ, ಅವ್ರದ್ದು ಕೆರಿಯರ್ ಕೂಡ ಗ್ರೋತ್ ಆಗುತ್ತೆ, ಡೈಲಿ ಅಪ್ಡೇಟ್ ಆಗ್ತಿರ್ತಾರೆ, ಟೆಕ್ನಾಲಜಿ ಹೊಸ ಹೊಸ ಟೆಕ್ನಾಲಜಿಗೆ ಅಡಾಪ್ಟ್ ಆಗ್ತಾ ಹೋಗ್ತಿರ್ತಾರೆ. ಇಂಪ್ರೂವ್ಸ್ ಆರ್ಗನೈಸೇಷನಲ್ ಪರ್ಫಾರ್ಮೆನ್ಸ್ ಅಂದ್ರೆ ಕಂಪನಿಯ ಪರ್ಫಾರ್ಮೆನ್ಸ್ ಜಾಸ್ತಿ ಆಗುತ್ತೆ. ಇನ್ಕ್ರೀಸಸ್ ಎಂಪ್ಲಾಯ್ ಮೋಟಿವೇಶನ್ ಅಂಡ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಎಂಪ್ಲಾಯೀಸ್ಗೆ ಅಲ್ಲೇ ಕಂಪನಿಲೇ ವರ್ಕ್ ಮಾಡಬೇಕು ಮತ್ತೆ ಸ್ಯಾಟಿಸ್ಫೈ ಆಗ್ತಾರೆ. ಎಕ್ಸ್ಪ್ಲೈನ್ ಇಂಪಾರ್ಟೆನ್ಸ್ ಆಫ್ ಪರ್ಫಾರ್ಮೆನ್ಸ್ ಅಪ್ರೈಸಲ್. ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತಂದ್ರೆ ಅವ್ರ ಪರ್ಫಾರ್ಮೆನ್ಸ್ ಚೆನ್ನಾಗಿದ್ದಾಗ ಅವ್ರನ್ನ ಅಪ್ರೈಸ್ ಮಾಡ್ತಾರೆ, ಅದನ್ನ ಪರ್ಫಾರ್ಮೆನ್ಸ್ ಅಪ್ರೈಸಲ್ ಅಂತ ಕರೀತಾರೆ. ಸೊ ಇಂಪಾರ್ಟೆನ್ಸ್ ಅಂದ್ರೆ ಮೆಜರ್ಸ್ ಎಂಪ್ಲಾಯಿ ಪರ್ಫಾರ್ಮೆನ್ಸ್ ಅಂದ್ರೆ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ದಾರೆ ಅಂತ ಅದನ್ನ ಮೆಜರ್ ಮಾಡ್ತಾರೆ. ಪ್ರೀವಿಯಸ್ಗೂ ಐಡೆಂಟಿಫೈ ಸ್ಟ್ರೆಂತ್ ಅಂಡ್ ವೀಕ್ನೆಸ್ ಎರಡನ್ನೂ ಕೂಡ ಐಡೆಂಟಿಫೈ ಮಾಡ್ತಾರೆ. ಅಸಿಸ್ಟ್ ಇನ್ ಪ್ರಮೋಷನ್ ಅಂಡ್ ಟ್ರಾನ್ಸ್ಫರ್ ಅಂದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಅಂದ್ರೆ ಪ್ರಮೋಷನ್ ಮತ್ತೆ ಟ್ರಾನ್ಸ್ಫರ್ ಸಿಗುವಂತ ಚಾನ್ಸಸ್ ಇರುತ್ತೆ. ಡಿಟರ್ಮೈನ್ಸ್ ಟ್ರೈನಿಂಗ್ ನೀಡ್ಸ್, ಟ್ರೈನಿಂಗ್ ಏನಾದ್ರು ರಿಕ್ವೈರ್ಮೆಂಟ್ ಇದೆ ಅಂತಂದ್ರೆ ಅದನ್ನ ಟ್ರೈನಿಂಗ್ ಮಾಡ್ಕೊಡ್ತಾರೆ. ಇಂಪ್ರೂವ್ ಕಮ್ಯುನಿಕೇಶನ್ ಬಿಟ್ವೀನ್ ಮ್ಯಾನೇಜರ್ಸ್ ಎಂಪ್ಲಾಯೀಸ್ ಅಂದ್ರೆ ಮ್ಯಾನೇಜರ್ಸ್ ಮತ್ತೆ ಎಂಪ್ಲಾಯೀಸ್ ಮಧ್ಯೆ ಕಮ್ಯುನಿಕೇಶನ್ಸ್ ನ ಇಂಪ್ರೂವ್ ಮಾಡ್ತಾರೆ. ಮೋಟಿವೇಟ್ಸ್ ಎಂಪ್ಲಾಯೀಸ್, ಎಂಪ್ಲಾಯೀಸ್ ನ ಮೋಟಿವೇಟ್ ಮಾಡ್ತಾರೆ. ಸಪೋರ್ಟ್ಸ್ ಕಾಂಪನ್ಸೇಷನ್ ಡಿಸಿಷನ್ಸ್ ಅಂದ್ರೆ ಲೈಕ್ ಇನ್ಸೆಂಟಿವ್ಸ್ ಇದ್ರ ಬಗ್ಗೆ ಎಲ್ಲ ಸ್ವಲ್ಪ ಲೈಕ್ ಒಳ್ಳೆ ಡಿಸಿಷನ್ಸ್ ನ ತಗೋತಾರೆ. ಹೆಲ್ಪ್ಸ್ ಟು ಅಚೀವ್ ಆರ್ಗನೈಸೇಷನಲ್ ಗೋಲ್ಸ್. ಆರ್ಗನೈಸೇಷನಲ್ ಗೋಲ್ಸ್ ಅಂತಂದ್ರೆ ಸೊ ಯಾವ ರೀತಿ ಆರ್ಗನೈಸೇಷನ್ ಗೋಲ್ಸ್ ನ ಮೀಟ್ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು ಅದನ್ನ ಹೆಲ್ಪ್ ಮಾಡ್ತಾರೆ. ಅಂದ್ರೆ ಆರ್ಗನೈಸೇಷನ್ ಮೇನ್ ಪ್ರಾಫಿಟ್ ನ ಮಾಡುವಂತದಕ್ಕೆ ಸಪೋರ್ಟ್ ಮಾಡ್ತಾರೆ. ಎಕ್ಸ್ಪ್ಲೈನ್ ದ ಸ್ಟೆಪ್ಸ್ ಇನ್ ಗ್ರೀವಿಯನ್ಸ್ ಹ್ಯಾಂಡ್ಲಿಂಗ್ ಅಂದ್ರೆ ಸಿಚುವೇಶನ್ ಪ್ರಾಬ್ಲಮ್ ಬಂದಾಗ ಅದನ್ನ ಯಾವ ರೀತಿ ರಿಸಾಲ್ವ್ ಮಾಡ್ಬೇಕು. ರಿಸೀವಿಂಗ್ ದ ಗ್ರೀವಿಯನ್ಸ್ ಅಂದ್ರೆ ಏನ್ ಪ್ರಾಬ್ಲಮ್ ಅಂತ ನೋಡ್ಬೇಕು. ಇನ್ವೆಸ್ಟಿಗೇಟಿಂಗ್ ಅಂದ್ರೆ ಎಕ್ಸಾಕ್ಟ್ಲಿ ಏನ್ ಇಶ್ಯೂ ಅಂತ ಅದನ್ನ ಇನ್ವೆಸ್ಟಿಗೇಟ್ ಮಾಡ್ಬೇಕು. ಡಿಸ್ಕಸಿಂಗ್ ದ ಗ್ರೀವಿಯನ್ಸ್ ವಿತ್ ಎಂಪ್ಲಾಯಿ ಜೊತೆ ಆ ತೊಂದರೆ ಏನಾಗ್ತಿದೆ ಅಂತ ಡಿಸ್ಕಸ್ ಮಾಡ್ಬೇಕು. ಐಡೆಂಟಿಫೈಯಿಂಗ್ ದ ಕಾಸ್, ಅದಕ್ಕೆ ರೂಟ್ ಕಾಸ್ ಏನು ಅನ್ನೋದನ್ನ ನೋಡ್ಕೊಂತ ಹೋಗ್ಬೇಕು. ಫೈಂಡಿಂಗ್ ಪಾಸಿಬಲ್ ಸೊಲ್ಯೂಷನ್ಸ್ ಅಂದ್ರೆ ಎಷ್ಟು ಸಾಧ್ಯವಾಗುತ್ತೋ ಆ ಸೊಲ್ಯೂಷನ್ಸ್ ನ ಫೈಂಡ್ ಮಾಡೋ ತರ ಇರ್ಬೇಕು. ಟೇಕಿಂಗ್ ಕರೆಕ್ಟಿವ್ ಆಕ್ಷನ್ಸ್, ಕರೆಕ್ಟಿವ್ ಮೆಷರ್ಸ್ ತಗೋಬೇಕು. ಕಮ್ಯುನಿಕೇಟಿಂಗ್ ದ ಡಿಸಿಷನ್ಸ್ ಅಂದ್ರೆ ನಿರ್ಧಾರ ಏನು ಅನ್ನೋದನ್ನ ಕಮ್ಯುನಿಕೇಟ್ ಮಾಡ್ಬೇಕು. ಫಾಲೋಯಿಂಗ್ ಅಪ್ ಟು ಎನ್ಶೂರ್ ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಫಾಲೋ ಅಪ್ ಅಂದ್ರೆ ಅದನ್ನ ಸಡನ್ ಡಿಸಿಷನ್ ತಗೊಂಡು ಯಾರ್ದೋ ಮೇಲೆ ಲೈಕ್ ಪ್ರಾಬ್ಲಮ್ ಆಗೋ ತರ ಅದನ್ನ ಸ್ಲೋ ಆಗಿ ಎಕ್ಸಾಕ್ಟ್ಲಿ ಏನು ಅನ್ನೋದನ್ನ ನೋಡ್ಕೋಬೇಕಾಗುತ್ತೆ. ಎಕ್ಸ್ಪ್ಲೇನ್ ಅಡ್ವಾಂಟೇಜಸ್ ಅಂಡ್ ಡಿಸ್ಅಡ್ವಾಂಟೇಜಸ್ ಆಫ್ ರಿಕ್ರೂಟ್ಮೆಂಟ್ ಪ್ರೋಸೆಸ್. ಅಡ್ವಾಂಟೇಜಸ್ ಏನಂತಂದ್ರೆ ಅಟ್ರಾಕ್ಟ್ಸ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್ ಅಂದ್ರೆ ಕ್ವಾಲಿಫೈಡ್ ಆಗಿರೋ ಕ್ಯಾಂಡಿಡೇಟ್ಸ್ ನ ಅಟ್ರಾಕ್ಟ್ ಮಾಡುತ್ತೆ. ಇನ್ಕ್ರೀಸ್ ಆರ್ಗನೈಸೇಷನ್ ಕಾಂಪಿಟೇಟಿವ್ನೆಸ್, ಪ್ರೊವೈಡ್ ಎ ಲಾರ್ಜರ್ ಟ್ಯಾಲೆಂಟ್ ಪೂಲ್, ಇಂಪ್ರೂವ್ಸ್ ವರ್ಕ್ ಫೋರ್ಸ್ ಕ್ವಾಲಿಟಿ. ಅಂದ್ರೆ ನಾವ್ ಈ ರೀತಿ ಲೈಕ್ ರೆಕ್ರೂಟ್ ಮಾಡೋದ್ರಿಂದ ಏನೇನೆಲ್ಲ ಅಂತಂದ್ರೆ ನೀಟಾಗಿ ಕೇರ್ಫುಲ್ ಆಗಿ ಇದನ್ನೆಲ್ಲ ಪಾಯಿಂಟ್ಸ್ ಕೂಡ ನಾವ್ ನೋಡ್ಕೊಂಡೆ ರೆಕ್ರೂಟ್ ಮಾಡುವಂತದ್ದು. ಸಪೋರ್ಟ್ಸ್ ಆರ್ಗನೈಸೇಷನಲ್ ಗ್ರೋತ್, ಹೆಲ್ಪ್ಸ್ ಫಿಲ್ ವೇಕೆನ್ಸೀಸ್ ಎಫಿಷಿಯಂಟ್ಲಿ, ಎಂಕರೇಜ್ ಡೈವರ್ಸಿಟಿ, ಎನ್ಹಾನ್ಸ್ ಪ್ರೊಡಕ್ಟಿವಿಟಿ. ಅಂದ್ರೆ ಕ್ವಾಲಿಫೈಡ್ ನ ಕ್ಯಾಂಡಿಡೇಟ್ ನೇ ಸೆಲೆಕ್ಟ್ ಮಾಡ್ಕೋತೀವಿ, ಕಾಂಪಿಟೇಟಿವ್ ಏನೇ ಬಂದ್ರು ಫೇಸ್ ಮಾಡ್ಬೋದು, ಟ್ಯಾಲೆಂಟ್ ಇರುವಂತಾನೆ ಪೂಲ್ ಮಾಡ್ತಾರೆ. ವರ್ಕ್ ಫೋರ್ಸ್ ಅಂದ್ರೆ ವರ್ಕ್ ಕ್ವಾಲಿಟೇಟಿವ್ ಆಗೇ ಇರುತ್ತೆ. ಸೊ ವೇಕೆನ್ಸೀಸ್ ಫಿಲ್ ಮಾಡ್ದಂಗ ಆಗುತ್ತೆ. ಎಂಕರೇಜ್ ಡೈವರ್ಸಿಟಿ, ಎನ್ಹಾನ್ಸ್ ಪ್ರೊಡಕ್ಟಿವಿಟಿ. ಡಿಸ್ಅಡ್ವಾಂಟೇಜಸ್ ಅಂದ್ರೆ ರೆಕ್ರೂಟ್ಮೆಂಟ್ ಕ್ಯಾನ್ ಬಿ ಕಾಸ್ಟ್ಲಿ ಅಂದ್ರೆ ಕೆಲವೊಂದು ರೆಕ್ರೂಟ್ಮೆಂಟ್ ತುಂಬಾ ಕಾಸ್ಟ್ ಕೂಡ ಆಗಿರುತ್ತೆ. ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ, ತುಂಬಾ ದಿನಗಟ್ಲೆ ಟೈಮ್ ತಗೊಳುತ್ತೆ. ರಿಸ್ಕ್ ಆಫ್ ಸೆಲೆಕ್ಟಿಂಗ್ ಅನ್ಸೂಟೇಬಲ್ ಕ್ಯಾಂಡಿಡೇಟ್ಸ್ ಅಂದ್ರೆ ಸೆಲೆಕ್ಟ್ ಮಾಡೋದು ಅಂದ್ರೆ ಯಾರಿಗ್ ಸೂಟೇಬಲ್ ಕ್ಯಾಂಡಿಡೇಟ್ ಅನ್ನೋದನ್ನ ಸೆಲೆಕ್ಟ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಮೇ ಕ್ರಿಯೇಟ್ ಎಂಪ್ಲಾಯ್ ಡಿಸ್ಸ್ಯಾಟಿಸ್ಫ್ಯಾಕ್ಷನ್ ಅಂದ್ರೆ ಕೆಲವು ಸ್ಯಾಟಿಸ್ಫೈ ಆಗಿರಲ್ಲ. ರಿಕ್ವೈರ್ ಸಿಗ್ನಿಫಿಕೆಂಟ್ ಅಡ್ಮಿನಿಸ್ಟ್ರೇಟಿವ್ ಎಫರ್ಟ್. ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್ ಮೇ ಎಫೆಕ್ಟ್ ಎಂಪ್ಲಾಯಿ ಮೊರಲ್ ಅಂದ್ರೆ ಎಲ್ಲಾದನ್ನು ಕೂಡ ಕೆಲವೊಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ಪರ್ಫೆಕ್ಟ್ ಆಗಿ ಫುಲ್ಫಿಲ್ ಮಾಡ್ಲಿಕ್ಕೂ ಕೂಡ ಆಗಲ್ಲ. ಎಕ್ಸ್ಪ್ಲೈನ್ ಬ್ರೀಫ್ಲಿ ಆನ್ ದ ಜಾಬ್ ಅಂಡ್ ಆಫ್ ದ ಜಾಬ್ ಟ್ರೈನಿಂಗ್. ಆನ್ ದ ಜಾಬ್ ಅಂದ್ರೆ ಮೆಥಡ್ಸ್, ಕೋಚಿಂಗ್, ಜಾಬ್ ರೊಟೇಷನ್, ಅಪ್ರೆಂಟಿಸ್ಶಿಪ್, ಇಂಟರ್ನ್ಶಿಪ್, ಮೆಂಟರಿಂಗ್. ಅಡ್ವಾಂಟೇಜಸ್ ಅಂತಂದ್ರೆ ಪ್ರಾಕ್ಟಿಕಲ್ ಲರ್ನಿಂಗ್, ಲೋ ಕಾಸ್ಟ್, ಇಮಿಡಿಯೇಟ್ ಅಪ್ಲಿಕೇಶನ್ ಆಫ್ ದ ಸ್ಕಿಲ್ಸ್. ಆಫ್ ದಿ ಜಾಬ್ ಅಂತಂದ್ರೆ ಜಾಬಿಗೆ ಬಂದಾದ್ಮೇಲೆ ಕೊಡುವಂತದ್ದು ವರ್ಕ್ ಪ್ಲೇಸ್ ಅಲ್ಲಿ ಮೆಥಡ್ಸ್, ಲೆಕ್ಚರರ್ಸ್, ಸೆಮಿನಾರ್ಸ್, ವರ್ಕ್ ಶಾಪ್ಸ್, ಕೇಸ್ ಸ್ಟಡೀಸ್, ರೋಲ್ ಪ್ಲೇಯಿಂಗ್, ಸೈಮ್ಯುಲೇಷನ್ ಎಕ್ಸರ್ಸೈಸ್. ಇದ್ರ ಅಡ್ವಾಂಟೇಜಸ್ ಏನಂತಾರೆ ಫೋಕಸ್ ಲರ್ನಿಂಗ್ ಎನ್ವಿರಾನ್ಮೆಂಟ್, ಎಕ್ಸ್ಪೋಜರ್ ಟು ನ್ಯೂ ಐಡಿಯಾಸ್, ಡೆವಲಪ್ಮೆಂಟ್ ಆಫ್ ಅನಾಲಿಟಿಕಲ್ ಸ್ಕಿಲ್ಸ್. ಸೊ ಎರಡೂ ಮೆಥಡ್ ಕೂಡ ಆನ್ ದಿ ಜಾಬ್ ಮತ್ತೆ ಆಫ್ ದಿ ಜಾಬ್ ಎರಡೂ ಕೂಡ ಇಂಪಾರ್ಟೆಂಟ್ ಆಗೇ ಆಗುತ್ತೆ.
ಎಕ್ಸ್ಪ್ಲೈನ್ ದ ಟು ಮಾಡರ್ನ್ ಅಪ್ರೈಸಲ್ ಟೆಕ್ನಿಕ್ಸ್ 360 ಡಿಗ್ರಿ ಟೆಕ್ನಿಕ್ಸ್ ಅಂತಂದ್ರೆ ಕಂಪ್ಲೀಟ್ ಆಗಿ ಫೀಡ್ಬ್ಯಾಕ್ ಸೂಪರ್ವೈಸರ್ ಪಿಯರ್ ಸಬಾರ್ಡಿನೇಟ್ಸ್ ಕಸ್ಟಮರ್ಸ್ ಇಂದ ತಗೋತಾರೆ. ಅಡ್ವಾಂಟೇಜಸ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯೂಯೇಷನ್, ಇಂಪ್ರೂವ್ಸ್ ಕಮ್ಯುನಿಕೇಶನ್, ಎನ್ಹಾನ್ಸ್ ಸೆಲ್ಫ್ ಅವೇರ್ನೆಸ್ ಅಂದ್ರೆ ಅವ್ರ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ, ಲೈಕ್ ಈಸಿಯಾಗಿ ಜಡ್ಜ್ ಮಾಡಬಹುದು, ಮತ್ತೆ ಸೆಲ್ಫ್ ಅವೇರ್ನೆಸ್ ಕೂಡ ಇರುತ್ತೆ. ಅಸೆಸ್ಮೆಂಟ್ ಸೆಂಟರ್ ಮೆಥಡ್, employees participate in exercise such as group discussion, case studies, and role play to access competences. Advantages: accurate evaluation, identifies leadership potential, useful for promotion and development. Modern appraisal techniques provide a fair and comprehensive assessment of employee performance ಅಂತ ಹೇಳ್ತಾರೆ. ಅಂದ್ರೆ ಲೈಕ್ ನೀವು ಇದೇ ಪಾಯಿಂಟ್ಸ್ ಗೆ ಸ್ಟಿಕ್ ಆನ್ ಆಗುವಂತದ್ದಲ್ಲ, ಇದು ಜಸ್ಟ್ ಲಾಸ್ಟ್ ಮಿನಿಟ್ ರಿವಿಷನ್ ಗೆ ನಿಮ್ಗೆ ಯೂಸ್ ಆಗುವಂತದ್ದು. Differences between training and development. Training are improve skills for a current job. Development and prepares employees for future roles. Present job, future responsibility. Short term, long term, improve job performance, enhance overall growth. Narrow one, it is broad one. Operative employees, managers and executives, increase efficiency, career advancement. ಅಂದ್ರೆ ಇದನ್ನ ಲೈಕ್ ನೀವು ಫಸ್ಟ್ ಮೀನಿಂಗ್ ಬೇಸಿಸ್ ನು ಕೂಡ ನೀವು ಇಗ್ನೋರ್ ಮಾಡಬಹುದು. ಟ್ರೈನಿಂಗ್ ಮತ್ತೆ ಡೆವಲಪ್ಮೆಂಟ್ ಡಿಫ್ರೆನ್ಸಸ್ ಕೇಳ್ತಿದ್ರೆ ಇದನ್ನ ಬರಿಬಹುದು. ಇನ್ನು ಯಾವ್ದಾರ ಪಾಯಿಂಟ್ಸ್ ಇತ್ತು ಆಡ್ ಆನ್ ಮಾಡ್ಕೋಬಹುದು. ಎಕ್ಸ್ಪ್ಲೇನ್ ಎಥಿಕಲ್ ಚಾಲೆಂಜಸ್ ಫೇಸ್ಡ್ ಇನ್ ರಿಕ್ರೂಟ್ಮೆಂಟ್ ಅಂಡ್ ಕಾಂಪನ್ಸೇಷನ್. ಎಥಿಕಲ್ ಚಾಲೆಂಜಸ್ ಅಂತಂದ್ರೆ ಡಿಸ್ಕ್ರಿಮಿನೇಷನ್ ಬೇಸ್ಡ್ ಆನ್ ಜೆಂಡರ್, ಏಜ್, ಕಾಸ್ಟ್ ಆರ್ ರಿಲಿಜನ್, ನೆಪೋಟಿಸಮ್ ಅಂಡ್ ಫೇವರಿಸಮ್, misleading job advertisement, lack of transparency, privacy concern regarding candidates information. ಅಂದ್ರೆ ಇದ್ರಲ್ಲಿ ರೆಕ್ರೂಟ್ಮೆಂಟ್ ಅಲ್ಲಿ ಕೆಲವರು ಏನ್ ಮಾಡ್ತಾರೆ ಅಂತಾರೆ, ಜೆಂಡರ್, ಏಜ್, ಕಾಸ್ಟ್ ನೋಡ್ತಾರೆ, ಫೇವರಿಸಮ್ ಮಾಡ್ತಾರೆ, ಮಿಸ್ಲೀಡಿಂಗ್ ಜಾಬ್ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ, ಲ್ಯಾಕ್ ಆಫ್ ಟ್ರಾನ್ಸ್ಪರೆಂಟ್ ಆಗಿರೋದು ಇಂಥ ಕೆಲಸ ಅಂತ ಹೇಳೋದೇ ಒಂದು, ಅಲ್ಲಿ ಮಾಡೋದೇ ಇನ್ನೊಂದಾಗಿರುತ್ತೆ. ಪ್ರೈವಸಿ ಕನ್ಸರ್ನ್ ರಿಗಾರ್ಡಿಂಗ್ ಕ್ಯಾಂಡಿಡೇಟ್ಸ್ ಇನ್ಫಾರ್ಮೇಶನ್, ಕೆಲವೊಂದು ಪ್ರೈವಸಿ ಮ್ಯಾಟರ್ಗೂ ಕೂಡ ಇನ್ವಾಲ್ವ್ ಆಗುವಂತ ಚಾನ್ಸಸ್ ಇರುತ್ತೆ. ಎಥಿಕಲ್ ಚಾಲೆಂಜಸ್ ಇನ್ ಕಾಂಪನ್ಸೇಷನ್. ಪೇ ಇನ್ಇಕ್ವಾಲಿಟಿ ಅಂದ್ರೆ ಒಬ್ರಿಗೊಂದು ಕೊಡ್ತಾರೆ. ಜೆಂಡರ್ ವೇಜ್ ಗ್ಯಾಪ್ ಅಂದ್ರೆ ಹೇಳಿದ್ನಲ್ಲ, ಪೇ ಕೊಡೋದ್ರದೆ. ಅನ್ಫೇರ್ ಇನ್ಸೆಂಟಿವ್ ಸಿಸ್ಟಮ್, ಲ್ಯಾಕ್ ಆಫ್ ಟ್ರಾನ್ಸ್ಪರೆನ್ಸಿ ಇನ್ ಸ್ಯಾಲರಿ ಡಿಸಿಷನ್, ನಾನ್ ಕಂಪ್ಲೈನ್ಸ್ ವಿತ್ ಲೇಬರ್ ಲಾಸ್ ಅಂದ್ರೆ ಕೆಲವೊಂದು ರೂಲ್ಸ್ ನ ಅವಾಯ್ಡ್ ಮಾಡ್ತಾರೆ. ಮೆಷರ್ಸ್ ಟು ಓವರ್ಕಮ್ ಎಥಿಕಲ್ ಚಾಲೆಂಜ್ ಅಂದ್ರೆ ಅಡಾಪ್ಟ್ ಫೇರ್ ರೆಕ್ರೂಟ್ಮೆಂಟ್, ಅಂದ್ರೆ ಪ್ರಾಪರ್ ಆಗಿ ರೆಕ್ರೂಟ್ಮೆಂಟ್ ಮಾಡ್ಬೇಕು. ಇಟ್ ಮೇ ಬಿ ಎನಿ ಕಾಸ್ಟ್, ಎನಿ ಜೆಂಡರ್. ಎನ್ಶೋರ್ ಈಕ್ವಲ್ ಆಪರ್ಚುನಿಟಿ ಕೊಡ್ಬೇಕು. ಟ್ರಾನ್ಸ್ಪರೆನ್ಸಿ ಮೇನ್ ಆಗಿರ್ಬೇಕು. ಫಾಲೋ ಲೀಗಲ್ ರಿಕ್ವೈರ್ಮೆಂಟ್ಸ್, ಕಂಡಕ್ಟ್ ರೆಗ್ಯುಲರ್ ಆಡಿಟ್ಸ್ ಅಂದ್ರೆ ಇಷ್ಟನ್ನು ಕೂಡ ಪ್ರಾಪರ್ ಆಗಿ ಫಾಲೋ ಮಾಡ್ಬೇಕಾಗುತ್ತೆ. ಸೊ ಇದು ಮಾಡರ್ನ್ ಪೇಪರ್ 2 ಅಲ್ಲಿರುವಂತದ್ದು ಸ್ಟೂಡೆಂಟ್ಸ್. ಇನ್ನ ಮೋರ್ ವಿಡಿಯೋಸ್ಗೆ ನೀವು HRM ಗೆ ಲಾಸ್ಟ್ ಮಿನಿಟ್ ರಿವಿಷನ್ ಗೆ ಯೂಸ್ ಮಾಡ್ಕೊಳ್ಳಿ. ಸೆಕ್ಷನ್ ಬಿ ಮತ್ತೆ ಸೆಕ್ಷನ್ ಸಿ ಇಂಟ್ರೊಡಕ್ಷನ್ ಮತ್ತೆ ಕನ್ಕ್ಲೂಷನ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನೋಡ್ಕೊಂಡು ಪಾಯಿಂಟ್ಸ್ ನ ಬರೀರಿ. ಅಪಾರ್ಟ್ ಫ್ರಮ್ ಇದು ಪಾಯಿಂಟ್ ನಿಮ್ಗೆ ಬೇರೆದು ಕೂಡ ಸೋರ್ಸ್ ಸಿಕ್ಕಿದೆ ಅಂತಾರೆ, ಯು ಕ್ಯಾನ್ ರೆಫರ್ ದಟ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.